ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಹಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಜೂನ್ 28, ಜೂನ್ 29 ಹಾಗೂ ಜೂನ್ 30ರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳ MCQಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಕ್ಲಿಕ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ 3,18,000ಕ್ಕೂ ಅಧಿಕ ಜನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ನೀವು ಕೂಡ ಇದರಲ್ಲಿ ಒಬ್ಬರು ಸದಸ್ಯರಾಗಿ ನಮ್ಮ ಜೂನ್ ತಿಂಗಳ ಮಾಸಪತ್ರಿಕೆಯನ್ನ ಇನ್ನೂ ನೀವು ಆರ್ಡರ್ ಮಾಡಿಲ್ಲ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ ಅಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ, ವಾಟ್ಸಪ್ ನಂಬರ್, ಅದಕ್ಕೆ ಮೆಸೇಜ್ ಮಾಡಿ ಪುಸ್ತಕಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಕೇವಲ ಅಂಚೆ ಶುಲ್ಕ 80 ರೂಪಾಯಿ ಸಹಿತ ನಿಮ್ಮ ಮನೆಗೆ ಪುಸ್ತಕನೇ ಬರುತ್ತೆ. ನಾವು ಯಾವತ್ತೂ PDF ಕೊಡೋದಿಲ್ಲ, ಡೈರೆಕ್ಟ್ ಆಗಿ ಪ್ರಿಂಟೆಡ್ ಫಾರ್ಮೆಟ್ ಅಲ್ಲಿ ಪುಸ್ತಕ ಬರುತ್ತೆ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. 2025-28ರ ಅವಧಿಗೆ ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆ ಅಥವಾ IIAS ಇದರ ನೇತೃತ್ವ ವಹಿಸಲು ಯಾವ ದೇಶ ಆಯ್ಕೆಯಾಗಿದೆ? ಉತ್ತರ ಆಪ್ಷನ್ 1 ಭಾರತ. ಒಟ್ಟು 3 ವರ್ಷಗಳ ಅವಧಿಗೆ IIAS ನ ಒಂದು ನೇತೃತ್ವ ವಹಿಸಲು, ಅಧ್ಯಕ್ಷತೆ ವಹಿಸಲು ಆಯ್ಕೆಯಾಗಿದೆ. ಭಾರತವು 2025ರಿಂದ 28ರ ವರ್ಷದವರೆಗೆ ಅಂದ್ರೆ 3 ವರ್ಷದ ಅವಧಿಗೆ ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆ IIAS ಅಧ್ಯಕ್ಷತೆ ಆಯ್ಕೆಯಾಗಿದೆ. ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಅಥವಾ DARPG ಕಾರ್ಯದರ್ಶಿ ವಿ ಶ್ರೀನಿವಾಸ್ ಬ್ರಸೆಲ್ಸ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂತಹ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನ ಭಾರತದ ಪರವಾಗಿ 3 ವರ್ಷಗಳ ಅವಧಿಗೆ ಮುನ್ನಡೆಸಲಿದ್ದಾರೆ. IIAS ಅಂದ್ರೇನು? ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸೈನ್ಸಸ್ ಅಥವಾ ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆ. ಇದು ಸ್ಥಾಪನೆಯಾಗಿದ್ದು 1930ರಲ್ಲಿ. ಇದರ ಕೇಂದ್ರ ಕಚೇರಿ, ಪ್ರಧಾನ ಕಚೇರಿ, ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ. ಸಾರ್ವಜನಿಕ ಆಡಳಿತದ ವೈಜ್ಞಾನಿಕ ಅಧ್ಯಯನದ ಮೇಲೆ ಕೇಂದ್ರೀಕರಿಸಿರುವಂತಹ ಒಂದು ಸ್ವತಂತ್ರ ಅಂತಾರಾಷ್ಟ್ರೀಯ ಸಂಘ ಇದಾಗಿದೆ. ವಿಶ್ವಸಂಸ್ಥೆಯ ಸಹಯೋಗ ಏನಿದೆ? ಅಧಿಕೃತವಾಗಿ ವಿಶ್ವಸಂಸ್ಥೆಯ ಸಂಸ್ಥೆ ಅಲ್ಲ ಇದು, ಆದರೆ ಜಾಗತಿಕ ಸಾರ್ವಜನಿಕ ಆಡಳಿತ ಸುಧಾರಣೆಗಳಲ್ಲಿ ಇದು ಸಕ್ರಿಯವಾಗಿ ಎಲ್ಲ ದೇಶಗಳೊಂದಿಗೆ ಸಹಕಾರ ನೀಡುತ್ತೆ. ಇದರಲ್ಲಿ ಒಟ್ಟು 31 ಸದಸ್ಯ ರಾಷ್ಟ್ರಗಳಿವೆ, 20 ರಾಷ್ಟ್ರೀಯ ವಿಭಾಗಗಳಿವೆ, 15 ಶೈಕ್ಷಣಿಕ ಸಂಶೋಧನಾ ಕೇಂದ್ರಗಳಿವೆ. ಇದರ ಪ್ರಮುಖ ಸದಸ್ಯ ರಾಷ್ಟ್ರಗಳು ಯಾವುದು? ಭಾರತ, ಜಪಾನ್, ಚೀನಾ, ಜರ್ಮನಿ, ದಕ್ಷಿಣ ಆಫ್ರಿಕಾ, ಸೌದಿ ಅರೇಬಿಯಾ, ಕೊರಿಯಾ, ಸ್ಪೇನ್, ಕತಾರ್ ಇತ್ಯಾದಿ. ಕೊರಿಯಾ ಅಂದ್ರೆ ಆಲ್ವೇಸ್ ಸೌತ್ ಕೊರಿಯಾ ಅಂತ ತಿಳ್ಕೊಳ್ಳಿ. ಕಿಮ್ ಜಾನ್ ಉಂಗಂದು ನಾರ್ತ್ ಕೊರಿಯಾ ಇದೆಯಲ್ಲ, ಅದು ಅಲ್ಲ. ಕೊರಿಯಾ ಅಂದ್ರೆ ಸೌತ್ ಕೊರಿಯಾ. ಭಾರತ ಮತ್ತು ಯಾವ ದೇಶದ ನಡುವಿನ ಐತಿಹಾಸಿಕ ಟೆಸ್ಟ್ ಸರಣಿಯನ್ನ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಎಂದು ಮರುನಾಮಕರಣ ಮಾಡಲಾಗಿದೆ? ಉತ್ತರ ಆಪ್ಷನ್ 2 ಇಂಗ್ಲೆಂಡ್. ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಮತ್ತು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಜಂಟಿಯಾಗಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐತಿಹಾಸಿಕ ಟೆಸ್ಟ್ ಸರಣಿಯನ್ನ ಇನ್ನು ಮುಂದೆ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಅಂತ ಈ ಒಂದು ಟೆಸ್ಟ್ ಸರಣಿಗೆ ಕರೆಯಲಾಗುವುದಂತ ಘೋಷಣೆ ಮಾಡಿವೆ. ಇಂಗ್ಲೆಂಡ್ನ ಅತ್ಯಂತ ಶ್ರೇಷ್ಠ ಟೆಸ್ಟ್ ಬೌಲರ್ ಆಗಿರುವಂತಹ ಜೇಮ್ಸ್ ಆಂಡರ್ಸನ್ ಮತ್ತು ಭಾರತದ ಬ್ಯಾಟ್ಸ್ಮನ್ ಮತ್ತು ಇತಿಹಾಸದಲ್ಲಿ ಅತಿ ಹೆಚ್ಚು ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ಭಾರತದ ಆಟಗಾರ ಸಚಿನ್ ತೆಂಡೂಲ್ಕರ್ ಅವರನ್ನ ಈ ಟ್ರೋಫಿ ಗೌರವಾರ್ಥವಾಗಿ ಮರುನಾಮಕರಣ ಮಾಡಲಾಗಿದೆ. ಜೇಮ್ಸ್ ಆಂಡರ್ಸನ್ ಇಂಗ್ಲೆಂಡ್ ಪರ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರುವಂತಹ ಬೌಲರ್ ಅಂದ್ರೆ 188 ಪಂದ್ಯಗಳಲ್ಲಿ. ಸಚಿನ್ ತೆಂಡೂಲ್ಕರ್ 200 ಟೆಸ್ಟ್ ಪಂದ್ಯಗಳೊಂದಿಗೆ ಅತಿ ಹೆಚ್ಚು ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ಕ್ರಿಕೆಟಿಗನಾಗಿದ್ದು ಜಾಗತಿಕವಾಗಿ ತೆಂಡೂಲ್ಕರ್ ಅವರನ್ನ ಲಿಟಲ್ ಮಾಸ್ಟರ್ ಅಂತ ಕರೀತಾರೆ. 2026-27ರ ಅವಧಿಗೆ ವಿಶ್ವಸಂಸ್ಥೆಯು ಭದ್ರತಾ ಮಂಡಳಿಗೆ ಮೊದಲ ಬಾರಿಗೆ ಖಾಯಂ ಅಲ್ಲದ ಸದಸ್ಯ ಆಗಿ ಆಯ್ಕೆಯಾಗಿರುವಂತಹ ರಾಷ್ಟ್ರ ಯಾವುದು? ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಈ ಹಿಂದಿನ ಪ್ರಶ್ನೆಯ ಒಂದು ಎಕ್ಸ್ಪ್ಲನೇಷನ್ ನೀಟಾಗಿ ಗಮನಿಸಿ. ಜಾಗತಿಕವಾಗಿ ತೆಂಡೂಲ್ಕರ್ ಹಾಗೂ ಸುನಿಲ್ ಗವಾಸ್ಕರ್ ಇಬ್ಬರನ್ನ ಲಿಟಲ್ ಮಾಸ್ಟರ್ ಅಂತ ಕರೀತಾರೆ. ತೆಂಡೂಲ್ಕರ್ ಅವರನ್ನ ಮಾಸ್ಟರ್ ಬ್ಲಾಸ್ಟರ್ ಅಂತ ಕೂಡ ಕರೀತಾರೆ. ಕನ್ಫ್ಯೂಸ್ ಆಗಬೇಡಿ. 2026-27ರ ಅವಧಿಗೆ ವಿಶ್ವಸಂಸ್ಥೆಯು ಭದ್ರತಾ ಮಂಡಳಿಗೆ ಮೊದಲ ಬಾರಿಗೆ ಖಾಯಂ ಅಲ್ಲದ ಸದಸ್ಯ ಆಗಿ ಆಯ್ಕೆಯಾಗಿರುವಂತಹ ಒಂದು ರಾಷ್ಟ್ರ ಯಾವುದಂದ್ರೆ ಲಾಟ್ವಿಯಾ. 2026-27ರ ಅವಧಿಗೆ ವಿಶ್ವಸಂಸ್ಥೆಯು ಒಂದು ಭದ್ರತಾ ಮಂಡಳಿಗೆ ಮೊದಲ ಬಾರಿಗೆ ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರವಾಗಿ ಆಯ್ಕೆಯಾಗಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಬಹರೇನ್, ಕೊಲಂಬಿಯಾ, ಕಾಂಗೋ, ಪ್ರಜಾಸತ್ತಾತ್ಮಕ ಗಣರಾಜ್ಯ,
ಲಾಟ್ವಿಯಾ ಮತ್ತು ಲೈಬೇರಿಯಾಗಳನ್ನು ಜನವರಿ 26ರಿಂದ ಜನವರಿ 2026ರಿಂದ ಪ್ರಾರಂಭವಾಗುವಂತಹ 2 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಥವಾ UNSCಯ ಖಾಯಂ ಅಲ್ಲದ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ. ಈ ದೇಶಗಳು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುವಂತಹ ಒಂದು 15 ಸದಸ್ಯ ರಾಷ್ಟ್ರಗಳ ಮಂಡಳಿಗೆ ಇವು ಸೇರಿಕೊಳ್ತಾ ಇವೆ. UN ಭದ್ರತಾ ಮಂಡಳಿ ಅಥವಾ UNSC ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರೀತಾರೆ. ಇದರ ಸಂಯೋಜನೆ ಹೇಗಿರುತ್ತೆ? ಇದರಲ್ಲಿ ಖಾಯಂ ಸದಸ್ಯರು ಒಟ್ಟು 5 ಜನ. ಅವ್ರು ಯಾರು? ಚೀನಾ, ಫ್ರಾನ್ಸ್, ರಷ್ಯಾ, UK, USA. ಇವರುಗಳಿಗೆ ಯಾವುದೇ ಟರ್ಮ್ ಅನ್ನೋದಿರೋದಿಲ್ಲ, ಇಷ್ಟೇ ವರ್ಷ ಅನ್ನೋದಿರೋದಿಲ್ಲ. ಇವೆಲ್ಲ ಪರ್ಮನೆಂಟ್ ಮೆಂಬರ್ಸ್, ಒಟ್ಟು 5. ಖಾಯಂ ಅಲ್ಲದೆ ಇರುವಂತಹ ನಾನ್ ಪರ್ಮನೆಂಟ್ ಮೆಂಬರ್ಸ್ ಒಟ್ಟು 15 ಇರುತ್ತೆ. 10 ಇರುತ್ತೆ. ಈ 10 ರಾಷ್ಟ್ರಗಳು 2 ವರ್ಷಗಳ ಅವಧಿಗೆ ಆಯ್ಕೆ ಆಗ್ತಾರೆ. 10+5 ಒಟ್ಟು ಟೋಟಲಿ 15 ಒಂದು ಸದಸ್ಯ ರಾಷ್ಟ್ರಗಳು UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಇರುತ್ತೆ. ಡಿಸೆಂಬರ್ 2025ರಲ್ಲಿ ಮುಕ್ತಾಯಗೊಳ್ಳುವಂತಹ ಹಿಂದಿನ ಸದಸ್ಯರ ಅವಧಿ ಯಾವುದು? ಅಲ್ಜೀರಿಯಾ, ಗಯಾನಾ, ಕೊರಿಯಾ ಗಣರಾಜ್ಯ, ಸಿಯರಾ ಲಿಯೋನ್ ಮತ್ತು ಸ್ಲೋವೇನಿಯಾ. 2024ರಲ್ಲಿ ಆಯ್ಕೆಯಾಗಿರುವಂತಹ ಖಾಯಂ ಅಲ್ಲದ ಸದಸ್ಯರು ಯಾರು? ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ, ಪನಾಮಾ, ಸೋಮಾಲಿಯಾ. ಇವರು 2026ರವರೆಗೆ ಇರ್ತಾರೆ. 800 ವರ್ಷಗಳಷ್ಟು ಹಳೆಯದಾಗಿರುವಂತಹ ಪಾಂಡ್ಯ ಯುಗದ ಶಿವ ದೇವಾಲಯ ಎಲ್ಲಿ ಪತ್ತೆಯಾಗಿದೆ? ಉತ್ತರ ಆಪ್ಷನ್ 1 ತಮಿಳುನಾಡು. ತಮಿಳುನಾಡಿನಲ್ಲಿ 800 ವರ್ಷಗಳಷ್ಟು ಹಳೆಯದಾಗಿರುವಂತಹ ಪಾಂಡ್ಯರ ಯುಗದ ಶಿವ ದೇವಾಲಯ ಪತ್ತೆಯಾಗಿದೆ. ಇದು ಕ್ರಿಸ್ತಶಕ 1717ರಿಂದ ಕ್ರಿಸ್ತಶಕ 1718ರ ಹಿಂದಿನ ತಮಿಳು ಶಾಸನಗಳನ್ನು ಒಳಗೊಂಡಿದ್ದು, ಚೆನ್ನವನೀಶ್ವರಂ ಎಂಬ ದೇವಾಲಯದ ಹೆಸರು ಮತ್ತು ಅದರ ಆರ್ಥಿಕವಾಗಿ ಸ್ವತಂತ್ರ ಸ್ಥಿತಿಯನ್ನು ತಿಳಿಸುವಂತಹ ಈ ಸ್ಥಳದಲ್ಲಿ ಕಲ್ಲಿನ ಅಡಿಪಾಯ ಮಾತ್ರ ಉಳಿದುಕೊಂಡಿದೆ. ಈ ಸಂಶೋಧನೆಯು ಪಾಂಡ್ಯರ ಯುಗದ ಸಾಂಸ್ಕೃತಿಕ, ವಾಸ್ತುಶಿಲ್ಪ ಮತ್ತು ಸಾಮಾಜಿಕ ಆರ್ಥಿಕ ಚಲನಶೀಲತೆ ಮೇಲೆ ಬೆಳಕು ಚೆಲ್ಲುತ್ತೆ. ಪಾಂಡ್ಯ ಯುಗದ ಶಿವ ದೇವಾಲಯದಲ್ಲಿ ಮಾರವರ್ಮನ್ ಸುಂದರ ಪಾಂಡ್ಯನ ಆಳ್ವಿಕೆಯ ಶಾಸನಗಳಿವೆ. ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯಾಲಿಯನ್ನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಆಪ್ಷನ್ 2 ಆಂಧ್ರ ಪ್ರದೇಶ. ಇತ್ತೀಚೆಗೆ ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯಾಲಿ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಜನವರಿ 2026ರ ವೇಳೆಗೆ ಕಾರ್ಯಾರಂಭ ಮಾಡಲಿದೆ ಅಂತ ಘೋಷಣೆ ಮಾಡಲಾಗಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ, ನಾವೀನ್ಯತೆ ಮತ್ತು ಕೈಗಾರಿಕಾ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಗುರಿಯನ್ನ ಹೊಂದಿದೆ. ಇದು ಲಕ್ಷಾಂತರ ವೃತ್ತಿಪರರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಲಿದ್ದು, ದೇಶದಾದ್ಯಂತ ರಾಜ್ಯಗಳು, ಸರ್ಕಾರಿ ಸಂಸ್ಥೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳ ಬಳಕೆಗೆ ಮುಕ್ತವಾಗಿರಲಿದೆ. ಸಂಪೂರ್ಣ ಸಮಾಜಕ್ಕೆ ಕ್ವಾಂಟಮ್ ತಂತ್ರಜ್ಞಾನದ ಪ್ರಯೋಜನಗಳನ್ನು ತಲುಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇದು ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಥವಾ NQM ನೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆ ಆಗತ್ತೆ. NQM ದೇಶದಲ್ಲಿ ಕ್ವಾಂಟಮ್ ತಂತ್ರಜ್ಞಾನಗಳ ಮೂಲಕ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಮತ್ತು ಹೊಸ ಸಂಪತ್ತನ್ನು ಸೃಷ್ಟಿ ಮಾಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯಾಲಿ ಭಾರತವನ್ನ ಜಾಗತಿಕ ಕ್ವಾಂಟಮ್ ನಕ್ಷೆಯಲ್ಲಿ ಪ್ರಮುಖ ಸ್ಥಾನಕ್ಕೆ ತರಲು ಸಹಕಾರಿ ಆಗಲಿದೆ. ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳನ್ನು ಮುಗಿಸ್ಕೊಳ್ಳೋಣ. 2025ರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 24 ಪದಕಗಳೊಂದಿಗೆ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? 2ನೇ ಸ್ಥಾನ. ಹಿಮಾಚಲದಲ್ಲಿ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಯಾವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ರಾಜೀವ್ ಗಾಂಧಿ ವನ ಸಂವರ್ಧನ್. ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ನಿರ್ದೇಶಕರಾಗಿ ಯಾರು ನೇಮಕವಾಗಿದ್ದಾರೆ? ಅಶ್ವನಿ ಲೋಹಾನಿ. RBIನಿಂದ NBFC ಪರವಾನಗಿ ಪಡೆದುಕೊಂಡು ನೇರ ಸಾಲ ನೀಡುವ ಕ್ಷೇತ್ರಕ್ಕೆ ಪ್ರವೇಶ ಮಾಡಿರುವಂತಹ ಸಂಸ್ಥೆ ಯಾವುದು? ಫ್ಲಿಪ್ಕಾರ್ಟ್. ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ? ಎಸ್ ಮಹೇಂದ್ರ ದೇವ್. ಯಾವ ದೇಶ ವಿಮೋಚನಾ ಯುದ್ಧ ಕಾಯ್ದೆಯಿಂದ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ರಾಷ್ಟ್ರಪಿತ ಎಂದು ಉಲ್ಲೇಖಿಸಿದ್ದನ್ನು ತೆಗೆದುಹಾಕಿದೆ? ಬಾಂಗ್ಲಾದೇಶ. ಮುಂದಿನ ಪ್ರಶ್ನೆ ನೋಡಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ IOCಯ ಮೊದಲ ಮಹಿಳೆ ಮತ್ತು ಮೊದಲ ಆಫ್ರಿಕನ್ ಅಧ್ಯಕ್ಷ ಯಾರು? ಉತ್ತರ ಆಪ್ಷನ್ 3 ಕಿರ್ಸ್ಟಿ ಕೋವೆಂಟ್ರಿ. ಇತ್ತೀಚೆಗೆ ಜಿಂಬಾಬ್ವೆಯ ಕಿರ್ಸ್ಟಿ ಕೋವೆಂಟ್ರಿ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಥವಾ IOCಯ 130 ವರ್ಷಗಳ ಇತಿಹಾಸದಲ್ಲಿ ಮೊದಲ ಮಹಿಳಾ ಮತ್ತು ಮೊದಲ ಆಫ್ರಿಕನ್ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಸ್ವಿಮ್ಮಿಂಗ್ನಲ್ಲಿ 7 ಬಾರಿ ಒಲಿಂಪಿಕ್ ಪದಕ ವಿಜೇತರಾಗಿರುವಂತಹ ಕೋವೆಂಟ್ರಿ ಜುವಾನ್ ಆಂಟಿಯೋನಿಯೋ ಸಮರಾನ್ ಜೂನಿಯರ್ ಮತ್ತು ಇತರೆ ಅಭ್ಯರ್ಥಿಗಳನ್ನು ಸೋಲಿಸಿ
ಒಂದೇ ಸುತ್ತಿನಲ್ಲಿ 97 ಮತಗಳಲ್ಲಿ 49 ಮತಗಳನ್ನು ಗಳಿಸುವ ಮೂಲಕ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಬಗ್ಗೆ ನೋಡೋದಾದರೆ ಇದು 1894ರಲ್ಲಿ ಪಿಯರೆ ಡಿ ಕೂಬರ್ಟಿನ್ ಅವರಿಂದ ಸ್ಥಾಪಿಸಲ್ಪಟ್ಟಿರುವಂತಹ ಒಂದು ನಾನ್ ಪ್ರಾಫಿಟ್ ಅಥವಾ ಲಾಭರಹಿತ ಸರ್ಕಾರೇತರ ಸಂಸ್ಥೆಯಾಗಿದೆ. ಇದು ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುವ ಮತ್ತು ಒಲಿಂಪಿಕ್ ಚಳುವಳಿಯನ್ನು ನಿಯಂತ್ರಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಐಒಸಿಯ ಮುಖ್ಯ ಕಚೇರಿ ಸ್ವಿಟ್ಜರ್ಲೆಂಡ್ನ ಲೌಸನ್ಯಲ್ಲಿದೆ. ಒಲಿಂಪಿಕ್ ಧ್ವಜದಲ್ಲಿರುವಂತಹ 5 ವರ್ಣರಂಜಿತ ಉಂಗುರಗಳು ಅಥವಾ ಈ ರೀತಿ ಏನು ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, ಈ ರೀತಿ ಉಂಗುರಗಳು ವಿಶ್ವದ 5 ಪ್ರಮುಖ ಜನವಸತಿ ಖಂಡಗಳನ್ನು ಪ್ರತಿನಿಧಿಸುತ್ತದೆ. ಇದರಲ್ಲಿ ನೀಲಿ ಉಂಗುರ ಯುರೋಪ್ ದೇಶವನ್ನು ಪ್ರತಿನಿಧಿಸಿದರೆ, ಹಳದಿ ಉಂಗುರ ಏಷ್ಯಾ ಯುರೋಪ್ ಖಂಡ ಯುರೋಪ್ ಖಂಡವನ್ನು ಪ್ರತಿನಿಧಿಸಿದರೆ, ಹಳದಿ ಉಂಗುರ ಏಷ್ಯಾ ಖಂಡವನ್ನು ಪ್ರತಿನಿಧಿಸುತ್ತದೆ. ಕಪ್ಪು ಉಂಗುರ ಆಫ್ರಿಕಾ ಖಂಡ, ಹಸಿರು ಉಂಗುರ ಆಸ್ಟ್ರೇಲಿಯಾ ಮತ್ತು ಕೆಂಪು ಉಂಗುರ ಅಮೆರಿಕ. ಅಮೆರಿಕ ಅಂದ್ರೇನು, ಇಲ್ಲಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಎರಡನ್ನು ಸೇರಿ ಜಸ್ಟ್ ಅಮೆರಿಕ ಅಂತ ಹೇಳಲಾಗಿದೆ. ಕೆಂಪು ಉಂಗುರ ಅಮೆರಿಕ ಖಂಡವನ್ನ ಪ್ರತಿನಿಧಿಸುತ್ತದೆ. ಇತ್ತೀಚೆಗೆ ಸ್ಥಗಿತಗೊಳಿಸಲಾಗಿರುವಂತಹ ಜೆಸಿಬಿ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಉತ್ತರ ಆಪ್ಷನ್ 3 ಸಾಹಿತ್ಯ. ಭಾರತದ ಸಾಹಿತ್ಯ ವಲಯದಲ್ಲಿ ಮಹತ್ವದ ಸ್ಥಾನ ಪಡೆದಂತಹ ಜೆಸಿಬಿ ಸಾಹಿತ್ಯ ಪ್ರಶಸ್ತಿ ಅಧಿಕೃತವಾಗಿ ಸ್ಥಗಿತಗೊಂಡಿದೆ. 2018ರಲ್ಲಿ ಜೆಸಿಬಿ ಇಂಡಿಯಾದಿಂದ ಸ್ಥಾಪಿಸಲ್ಪಟ್ಟಿರುವಂತಹ ಈ ಪ್ರತಿಷ್ಠಿತ ಪ್ರಶಸ್ತಿಯು ಭಾರತೀಯ ಲೇಖಕರು ಬರೆದಿರುವಂತಹ ಅತ್ಯುತ್ತಮ ಕಾದಂಬರಿ ಕೃತಿಗಾಗಿ 25 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ನೀಡ್ತಾ ಇತ್ತು. ಆದರೆ ಭವಿಷ್ಯದಲ್ಲಿ ಯಾವುದೇ ಆವೃತ್ತಿಗಳನ್ನು ಆಯೋಜನೆ ಮಾಡದೆ ಪ್ರಶಸ್ತಿಯನ್ನು ಕೊನೆಗೊಳಿಸುವ ನಿರ್ಧಾರವನ್ನು ಪ್ರಕಟಿಸಲಾಗಿದೆ. ಇದು ಅನೇಕ ಸಾಹಿತಿಗಳಿಗೆ ನಿರಾಶೆಯನ್ನು ಉಂಟು ಮಾಡಿದೆ. ಜೆಸಿಬಿ ಪ್ರಶಸ್ತಿಯು ತನ್ನ ಅಲ್ಪಾವಧಿಯಲ್ಲೇ ಭಾರತೀಯ ಕಾದಂಬರಿಗಳಿಗೆ, ವಿಶೇಷವಾಗಿ ಅನುವಾದಿತ ಕೃತಿಗಳಿಗೆ ಅಗಾಧ ಪ್ರೋತ್ಸಾಹ ನೀಡಿತ್ತು. ಇದು ನೀಡಿರುವಂತಹ ಒಟ್ಟು 7 ಪ್ರಶಸ್ತಿಗಳಲ್ಲಿ 5 ಪ್ರಶಸ್ತಿಗಳು ಮಲಯಾಳಂ, ತಮಿಳು, ಉರ್ದು ಭಾಷೆಗಳಿಂದ ಇಂಗ್ಲಿಷ್ಗೆ ಅನುವಾದಗೊಂಡ ಕೃತಿಗಳಿಗೆ ಸಂದಿವೆ. ಇದು ಪ್ರಾದೇಶಿಕ ಭಾಷೆಗಳ ಸಾಹಿತ್ಯವನ್ನ ರಾಷ್ಟ್ರ ಮಟ್ಟಕ್ಕೆ ತರುವಲ್ಲಿ ಮತ್ತು ಭಾರತದ ವೈವಿಧ್ಯಮಯ ಸಾಹಿತ್ಯ ಪರಿಸರ ವ್ಯವಸ್ಥೆಗೆ ಹೊಸ ಜೀವ ತುಂಬುವಲ್ಲಿ ಮಹತ್ವದ ಪಾತ್ರವನ್ನ ಜೆಸಿಬಿ ಸಾಹಿತ್ಯ ಪ್ರಶಸ್ತಿ ಹೊಂದಿತ್ತು. ಜೀವಿಕಾ ಯಾವ ರಾಜ್ಯ ಸರ್ಕಾರದ ಗ್ರಾಮೀಣ ಜೀವನೋಪಾಯ ಯೋಜನೆ ಆಗಿದೆ? ಉತ್ತರ ಆಪ್ಷನ್ 2 ಬಿಹಾರ. ಬಿಹಾರ ಸಚಿವ ಸಂಪುಟವು ಇತ್ತೀಚೆಗೆ ತನ್ನ ರಾಜ್ಯದಲ್ಲಿ ಗ್ರಾಮೀಣ ಮೂಲಸೌಕರ್ಯ, ಸಾಮಾಜಿಕ ಪಿಂಚಣಿ, ಮಹಿಳಾ ಉದ್ಯಮಶೀಲತೆ, ಸಬ್ಸಿಡಿ ಸಹಿತ ಊಟ ಮತ್ತು ಸ್ಥಳೀಯ ಆಡಳಿತವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವಂತಹ ಹಲವು ಪ್ರಮುಖ ನಿರ್ಧಾರಗಳನ್ನು ಅನುಮೋದಿಸಿದೆ. ಇದರ ಭಾಗವಾಗಿ ಬ್ಲಾಕ್, ಉಪವಿಭಾಗೀಯ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜೀವಿಕಾ ದೀದಿ ಕಿ ರಸೋಯಿ ಘಟಕಗಳನ್ನು ಸ್ಥಾಪಿಸಲು ಬಿಹಾರದ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಈ ಘಟಕಗಳು ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಊಟವನ್ನು ಒದಗಿಸಲಿವೆ. ಜೀವಿಕಾ ಬಿಹಾರ ಗ್ರಾಮೀಣ ಜೀವನೋಪಾಯ ಯೋಜನೆ ಗ್ರಾಮೀಣ ಬಡವರ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬಿಹಾರ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸೊಸೈಟಿ ನಿರ್ವಹಣೆ ಮಾಡ್ತಾ ಇದೆ. ಈ ಹೊಸ ಉಪಕ್ರಮಗಳು ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನೋಪಾಯವನ್ನು ಹೆಚ್ಚಿಸಲು ಮತ್ತು ಸಾಮಾಜಿಕ ಭದ್ರತೆಯನ್ನು ಬಲಪಡಿಸಲು ಸಹಕಾರಿ ಆಗಲಿವೆ. 2025ರ 78ನೇ ಸೀನಿಯರ್ ನ್ಯಾಷನಲ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಉತ್ತರ ಆಪ್ಷನ್ 4 ಕರ್ನಾಟಕ. ಭುವನೇಶ್ವರದಲ್ಲಿ ಇತ್ತೀಚೆಗೆ ನಡೆದಿರುವಂತಹ 78ನೇ ಸೀನಿಯರ್ ನ್ಯಾಷನಲ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ 2025ರಲ್ಲಿ ಕರ್ನಾಟಕ ತಂಡವು ಅದ್ಭುತ ಪ್ರದರ್ಶನವನ್ನು ನೀಡಿದೆ. ಒಟ್ಟು 16 ಚಿನ್ನದ ಪದಕಗಳು ಸೇರಿರುವಂತೆ 41 ಪದಕಗಳನ್ನು ಗೆಲ್ಲುವ ಮೂಲಕ ಕರ್ನಾಟಕ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ತಮಿಳುನಾಡು ಮತ್ತು ಮಹಾರಾಷ್ಟ್ರ ತಂಡಗಳು ನಂತರದ ತಮಿಳುನಾಡು 2ನೇ ಸ್ಥಾನ, ಮಹಾರಾಷ್ಟ್ರ 3ನೇ ಸ್ಥಾನದಲ್ಲಿವೆ. ಈ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಶೋನ್ ಗಂಗೂಲಿ ಒಂದು ಮಹತ್ವದ ಸಾಧನೆ ಮಾಡಿದ್ದಾರೆ. 400 ಮೀಟರ್ ವೈಯಕ್ತಿಕ ಮೆಡ್ಲೆಯಲ್ಲಿ 4 ನಿಮಿಷ 25 ಸೆಕೆಂಡ್ಗಳೊಂದಿಗೆ 2023ರಲ್ಲಿ ಆರ್ಯನ್ ನೆಹ್ರಾ ಸ್ಥಾಪಿಸಿರುವಂತಹ ಹಿಂದಿನ ರಾಷ್ಟ್ರೀಯ ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನ ಶೋನ್ ಗಂಗೂಲಿ ಬರೆದಿದ್ದಾರೆ. ಇದರ ಜೊತೆಗೆ ಅವರು 200 ಮೀಟರ್ ವೈಯಕ್ತಿಕ ಮೆಡ್ಲೆಯಲ್ಲೂ ಕೂಡ ಭಾರತದ ಅತ್ಯುತ್ತಮ ಸಾಧನೆಯನ್ನು ಸುಧಾರಿಸಿದ್ದಾರೆ. ಈ ಪ್ರದರ್ಶನಗಳು ಈಜು ಕ್ಷೇತ್ರದಲ್ಲಿ ಕರ್ನಾಟಕದ ಪ್ರಾಬಲ್ಯ ಮತ್ತು ಭಾರತದ ಏರುತ್ತಿರುವ ಈಜು ಗುಣಮಟ್ಟವನ್ನು ಎತ್ತಿ ತೋರಿಸುತ್ತವೆ. ಯಾವ ರಾಜ್ಯ ಸರ್ಕಾರ ಲಾಡೋ ಲಕ್ಷ್ಮಿ ಯೋಜನೆಯನ್ನು ಪರಿಚಯಿಸಿದೆ? ಉತ್ತರ ಆಪ್ಷನ್ 1 ಹರಿಯಾಣ.
ಇತ್ತೀಚೆಗೆ ಹರಿಯಾಣ ಸರ್ಕಾರವು ಆರ್ಥಿಕವಾಗಿ ದುರ್ಬಲ ವರ್ಗದ ಮಹಿಳೆಯರನ್ನು ಬೆಂಬಲಿಸಲು ಲಾಡೋ ಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದೆ. ಈ ಯೋಜನೆಯು ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ BPL ಇರುವಂತಹ ಕುಟುಂಬಗಳ ಮಹಿಳೆಯರಿಗೆ ಪ್ರತಿ ತಿಂಗಳು 2100 ರೂಪಾಯಿ ನೀಡ್ತಾ ಇದೆ. ಆರ್ಥಿಕವಾಗಿ ಬಡ ಮಹಿಳೆಯರಿಗೆ ಸಹಾಯ ಮಾಡಲು ಅಸ್ತಿತ್ವದಲ್ಲಿರುವಂತಹ ಹರಿಯಾಣ ಲಾಡ್ಲಿ ಲಕ್ಷ್ಮಿ ಯೋಜನೆಯಿಂದ ಈ ಯೋಜನೆ ಪ್ರೇರಿತವಾಗಿದೆ. ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು, ಅವರ ಜೀವನೋಪಾಯವನ್ನು ಸುಧಾರಿಸುವುದು ಮತ್ತು ಹರಿಯಾಣದಲ್ಲಿ ಬಡತನ ಮತ್ತು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಇದರ ಗುರಿಯಾಗಿದೆ. ಅಂತಾರಾಷ್ಟ್ರೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮ ಅಥವಾ MSME ದಿನವನ್ನು ಅಂತಾರಾಷ್ಟ್ರೀಯ MSME ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ 2 ಜೂನ್ 27. ಪ್ರತಿ ವರ್ಷ ಜೂನ್ 27ರಂದು ಅಂತಾರಾಷ್ಟ್ರೀಯ MSME ದಿನವನ್ನು ಆಚರಿಸಲಾಗುತ್ತೆ. MSMEಗಳ ಮಹತ್ವದ ಪಾತ್ರವನ್ನು ಗುರುತಿಸಿ ವಿಶ್ವಸಂಸ್ಥೆಯು 2017ರಲ್ಲಿ ಈ ದಿನವನ್ನು ಅಳವಡಿಸಿಕೊಂಡಿತು. ಈ ವರ್ಷ ಭಾರತದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಅಥವಾ MSME ಸಚಿವಾಲಯ ಇದನ್ನ ಉದಯಮಿ ಭಾರತ್ MSME ದಿನ ಅಂತ ಆಚರಿಸ್ತಾ ಇದೆ. ಅಂದರೆ 2025ನೇ ವರ್ಷದಲ್ಲಿ ಸುಸ್ಥಿರ ಬೆಳವಣಿಗೆ ಮತ್ತು ನಾವೀನ್ಯತೆಯ ಚಾಲಕರಾಗಿ MSMEಗಳ ಪಾತ್ರವನ್ನು ಹೆಚ್ಚಿಸುವುದು ಈ ವರ್ಷದ ಆಚರಣೆಯ ಕೇಂದ್ರ ಬಿಂದುವಾಗಿದೆ. ಭಾರತದಲ್ಲಿ 6.3 ಕೋಟಿಗೂ ಹೆಚ್ಚು MSMEಗಳಿದ್ದು ಇವು ದೇಶದ ಒಟ್ಟು ಆಂತರಿಕ ಉತ್ಪನ್ನ ಅಥವಾ GDPಗೆ ಸುಮಾರು 30% ಮತ್ತು 45 ಅಂದರೆ ಸುಮಾರು ರಫ್ತಿಗೆ 45%ಕ್ಕಿಂತ ಹೆಚ್ಚು ಕೊಡುಗೆ ನೀಡುವ ಮೂಲಕ MSMEಗಳು ನಮ್ಮ ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. 2025ರ 7ನೇ ಹೆಲಿಕಾಪ್ಟರ್ ಮತ್ತು ಸಣ್ಣ ವಿಮಾನ ಶೃಂಗಸಭೆ ಎಲ್ಲಿ ನಡೆಯಿತು? ಉತ್ತರ ಆಪ್ಷನ್ 1 ಪುಣೆಯಲ್ಲಿ. ಇತ್ತೀಚೆಗೆ ನಾಗರಿಕ ವಿಮಾನಯಾನ ಸಚಿವಾಲಯವು ಮಹಾರಾಷ್ಟ್ರ ಸರ್ಕಾರ, ಪವನ್ ಹನ್ಸ್ ಮತ್ತು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟದ ಸಹಯೋಗದೊಂದಿಗೆ ಪುಣೆಯಲ್ಲಿ 7ನೇ ಹೆಲಿಕಾಪ್ಟರ್ ಮತ್ತು ಸಣ್ಣ ವಿಮಾನ ಶೃಂಗಸಭೆಯನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿವೆ. ಈ ಶೃಂಗಸಭೆಯು ಪ್ರಾದೇಶಿಕ ವಾಯು ಸಂಪರ್ಕವನ್ನು ಹೆಚ್ಚಿಸುವಲ್ಲಿ, ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ, ವಿಕಸಿತ ಭಾರತ 2047ರ ದೃಷ್ಟಿಕೋನವನ್ನು ಸಾಕಾರಗೊಳಿಸುವಲ್ಲಿ ಹೆಲಿಕಾಪ್ಟರ್ಗಳು ಮತ್ತು ಸಣ್ಣ ವಿಮಾನಗಳ ನಿರ್ಣಾಯಕ ಪಾತ್ರವನ್ನು ಇಲ್ಲಿ ಒತ್ತಿ ಹೇಳಲಾಗಿದೆ. ಇದರ ಭಾಗವಾಗಿ ಮೇಲ್ವಿಚಾರಣೆ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಸುಧಾರಿಸುವ ಉದ್ದೇಶದಿಂದ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ DGCA ಅಡಿಯಲ್ಲಿ ಪ್ರತ್ಯೇಕ ಹೆಲಿಕಾಪ್ಟರ್ ನಿರ್ದೇಶನಾಲಯವನ್ನು ಸ್ಥಾಪಿಸುವುದಾಗಿ ಘೋಷಣೆ ಮಾಡಲಾಗಿದೆ. ಅಲ್ಲದೆ ಹೆಲಿ ಸೇವಾ ಪೋರ್ಟಲ್ ನಂತಹ ಡಿಜಿಟಲ್ ಉಪಕ್ರಮಗಳು ಕಾರ್ಯಾಚರಣೆಯಲ್ಲಿ ಪಾರದರ್ಶಕತೆಯನ್ನು ಗಮನಾರ್ಹವಾಗಿ ಹೆಚ್ಚಳ ಮಾಡಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ. ಪಾಕಿಸ್ತಾನಿ ಮೂಲದ ಸರಕುಗಳ ಅಕ್ರಮ ಆಮದನ್ನು ಗುರಿಯಾಗಿಸಲು ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಪ್ರಾರಂಭಿಸಿರುವಂತಹ ಕಾರ್ಯಾಚರಣೆಯ ಹೆಸರೇನು? ಉತ್ತರ ಆಪ್ಷನ್ 3 ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್. ಇತ್ತೀಚೆಗೆ ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಅಡಿಯಲ್ಲಿ ಸುಮಾರು 29 ಕೋಟಿ ಮೌಲ್ಯದ ಸರಕುಗಳನ್ನು ವಶಪಡಿಸಿಕೊಂಡಿದೆ. ಪಾಕಿಸ್ತಾನದಿಂದ ದುಬೈ ಸೇರಿದಂತೆ ಇತರ 3ನೇ ದೇಶಗಳ ಮೂಲಕ ಅಕ್ರಮವಾಗಿ ಸಾಗಿಸಲಾಗ್ತಾ ಇದ್ದಂತಹ ಸರಕುಗಳ ಆಮದನ್ನು ತಡೆಯಲು ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಗಿತ್ತು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಪಾಕಿಸ್ತಾನದಿಂದ ನೇರ ಅಥವಾ ಪರೋಕ್ಷ ಆಮದು ಅಥವಾ ಸರಕುಗಳ ಸಾಗಣೆಯ ಮೇಲೆ ಸಂಪೂರ್ಣ ನಿಷೇಧವನ್ನು ಹೇರಿತ್ತು. ಈ ನಿಷೇಧದ ಮೊದಲು ಪಾಕಿಸ್ತಾನಿ ಮೂಲದ ಸರಕುಗಳ ಮೇಲೆ 200% ಕಸ್ಟಮ್ ಸುಂಕವನ್ನು ವಿಧಿಸಲಾಗ್ತಾ ಇತ್ತು. ಈ ವಶಪಡಿಸಿಕೊಳ್ಳುವಿಕೆ ಅಕ್ರಮ ವ್ಯಾಪಾರವನ್ನು ನಿಯಂತ್ರಿಸುವ ಭಾರತದ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ಮಾನವ DNA ಅಧ್ಯಯನಕ್ಕಾಗಿ ಆಲ್ಫಾ ಜೆನೋಮ್ ಹೆಸರಿನ ಹೊಸ AI ಮಾದರಿಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? AI ಅಂದ್ರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರ ಉತ್ತರ ಆಪ್ಷನ್ 2 ಗೂಗಲ್ ಡೀಪ್ ಮೈಂಡ್. ಬುದ್ಧಿಮತ್ತೆ ಮಾದರಿಯಾಗಿರುವಂತಹ ಆಲ್ಫಾ ಜೆನೋಮ್ ಅನ್ನ ಬಿಡುಗಡೆ ಮಾಡಿದೆ. ಯಾವುದು? ಇಲ್ಲಿ ಪ್ರಿಂಟ್ ಆಗಿಲ್ಲ. ಗೂಗಲ್ ಡೀಪ್ ಮೈಂಡ್. ಓಕೆ, ಗೂಗಲ್ ಡೀಪ್ ಮೈಂಡ್ ಎನ್ನುವುದು ಕೃತಕ ಬುದ್ಧಿಮತ್ತೆ ಮಾದರಿಯಾಗಿರುವಂತಹ ಆಲ್ಫಾ ಜೆನೋಮ್ ಅನ್ನ ಬಿಡುಗಡೆ ಮಾಡಿದೆ. ಮಾನವ DNA ಅಥವಾ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲದಲ್ಲಿ ಕಂಡುಬರುವಂತಹ ವೈಯಕ್ತಿಕ ರೂಪಾಂತರಗಳು ಅವುಗಳ ಕಾರ್ಯಗಳ ಮೇಲೆ ಮತ್ತು ಮಾನವನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ನಿಖರವಾಗಿ ಊಹಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಆಲ್ಫಾ ಜೆನೋಮ್ ಡೀಪ್ ಮೈಂಡ್ನ ಹಿಂದಿನ ಜೀನೋಮಿಕ್ಸ್ ಮಾದರಿಯಾಗಿರುವಂತಹ ಎನ್ಫಾರ್ಮರ್ ಅನ್ನು ಆಧರಿಸಿದೆ. ಜೊತೆಗೆ ಇದು ಪ್ರೋಟೀನ್ ಕೋಡಿಂಗ್ ಪ್ರದೇಶಗಳಲ್ಲಿರುವಂತಹ ರೂಪಾಂತರಗಳ ಪರಿಣಾಮಗಳನ್ನು ವರ್ಗೀಕರಿಸುವ
ಆಲ್ಫಾ ಮಿಸೆನ್ಸ್ ಮಾದರಿಯೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಹೊಸ ಮಾದರಿಯು 1 ಮಿಲಿಯನ್ ಬೇಸ್ ಜೋಡಿಗಳಷ್ಟು ಉದ್ದದ DNA ಅನುಕ್ರಮಗಳನ್ನು ವಿಶ್ಲೇಷಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಹೆಚ್ಚು ವಿವರವಾದ ಮತ್ತು ನಿಖರವಾದ ಮುನ್ಸೂಚನೆಗಳನ್ನು ನೀಡಲು ಸಹಕರಿಸುತ್ತದೆ. ಗೂಗಲ್ ಡೀಪ್ ಮೈಂಡ್ ಬಗ್ಗೆ ನೋಡೋದಾದರೆ ಡೀಪ್ ಮೈಂಡ್ ಟೆಕ್ನಾಲಜೀಸ್ ಅನ್ನ 2010ರಲ್ಲಿ ಲಂಡನ್ನಲ್ಲಿ ಡೆಮಿಸ್ ಹಸಾಬಿನ್ ಮತ್ತು ಶೇನ್ ಲೆಗ್ ಮತ್ತು ಮುಸ್ತಫಾ ಸುಲೈಮಾನ್ ಸ್ಥಾಪಿಸಿದರು. ಇದನ್ನು 2014ರಲ್ಲಿ ಗೂಗಲ್ ಸ್ವಾಧೀನಪಡಿಸಿಕೊಳ್ತು. ಏಪ್ರಿಲ್ 2023ರಲ್ಲಿ ಗೂಗಲ್ನ ಹಿಂದಿನ AI ವಿಭಾಗವಾಗಿದ್ದಂತಹ ಗೂಗಲ್ ಬ್ರೈನ್ ಅನ್ನ ಡೀಪ್ ಮೈಂಡ್ ನೊಂದಿಗೆ ವಿಲೀನಗೊಳಿಸಿ ಗೂಗಲ್ ಡೀಪ್ ಮೈಂಡ್ ಎಂಬ ಒಂದೇ ಘಟಕವನ್ನು ರಚನೆ ಮಾಡಲಾಗಿದೆ. ಇದಕ್ಕೆ ಡೆಮಿಸ್ ಹಸಾಬಿನ್ CEO ಆಗಿ ಮುನ್ನಡೆಸ್ತಾ ಇದ್ದಾರೆ. ಬೊನಾಲು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ 1 ತೆಲಂಗಾಣ. ತೆಲಂಗಾಣದ ಪ್ರಮುಖ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಒಂದಾಗಿರುವಂತಹ ಬೊನಾಲು ಹಬ್ಬವು ಇತ್ತೀಚೆಗೆ 2025 ಜೂನ್ 26ರಂದು ಐತಿಹಾಸಿಕ ಹೈದರಾಬಾದ್ನ ಗೋಲ್ಕೊಂಡ ಕೋಟೆಯಲ್ಲಿರುವಂತಹ ಶ್ರೀ ಜಗದಾಂಬಿಕಾ ಅಮ್ಮವಾರಿ ದೇವಸ್ಥಾನದಲ್ಲಿ ವಿದ್ಯುಕ್ತವಾಗಿ ಪ್ರಾರಂಭವಾಗಿದೆ. ಶಕ್ತಿ ಮತ್ತು ರಕ್ಷಣೆಯ ಸಂಕೇತವಾಗಿರುವಂತಹ ಮಹಾಕಾಳಿ ದೇವಿಗೆ ಗೌರವ ಸಲ್ಲಿಸುವ ಈ ಹಬ್ಬವು ಆಷಾಢ ಮಾಸದ ಆಚರಣೆಗಳನ್ನು ಗುರುತಿಸುತ್ತದೆ. ಹಬ್ಬದ ಮೊದಲ ದಿನ ದೇವಿಗೆ ಪವಿತ್ರ ಚಿನ್ನದ ಬೋನಾಲು ಎಂಬುದು ದೇವಿಗೆ ಅರ್ಪಿಸುವಂತಹ ಅಡಿಗೆ ಮಾಡಿರುವಂತಹ ಅನ್ನ, ಹಾಲು ಮತ್ತು ಬೆಲ್ಲದ ಮಿಶ್ರಣವನ್ನ ಬೋನಾಲು ಅಂತ ಕರೀತಾರೆ. ಈ ಹಬ್ಬದ ಮೊದಲ ದಿನ ದೇವಿಗೆ ಪವಿತ್ರ ಚಿನ್ನದ ಬೋನಮನ್ನು ಅರ್ಪಿಸಲಾಗಿದೆ. ಹೈದರಾಬಾದ್ ಮತ್ತು ಸಿಕಂದರಾಬಾದ್ನ ಸಾವಿರಾರು ಭಕ್ತರು ಹಲವಾರು ವಾರಗಳವರೆಗೆ ನಡೆಯುವಂತಹ ಈ ಸಂಭ್ರಮದ ಆಚರಣೆಗಳಲ್ಲಿ ಭಾಗವಹಿಸುತ್ತಾರೆ. ಇನ್ನೊಂದು ವಿಶೇಷವಾಗಿ ಬತುಕಮ್ಮ ಹಬ್ಬ. ಬತುಕಮ್ಮ ತೆಲಂಗಾಣ ರಾಜ್ಯ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಆಚರಣೆ ಮಾಡುವಂತಹ ಹಬ್ಬವಾಗಿದೆ. ಇದು ಶರತ್ ಋತುವಿನ ಆರಂಭವನ್ನು ಆಚರಿಸುವ ಹೂವಿನ ಹಬ್ಬವಾಗಿದೆ. ಇದನ್ನು ದುರ್ಗಾ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಆಚರಿಸಲಾಗುತ್ತೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಆಚರಿಸಲಾಗುತ್ತೆ. ಬತುಕಮ್ಮ ಹಬ್ಬ ತೆಲಂಗಾಣದ ಸಾಂಸ್ಕೃತಿಕ ಗುರುತಿನ ಸಂಕೇತವಾಗಿದೆ. ಮೇದಾರಂ ಜಾತ್ರೆ ಬಗ್ಗೆ ನೋಡೋದಾದ್ರೆ ಇದನ್ನ ಸಮ್ಮಕ್ಕ ಸರಳಮ್ಮ ಜಾತ್ರೆ ಅಂತ ಕರೀತಾರೆ. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಆದಿವಾಸಿಗಳ ಉತ್ಸವವಾಗಿದೆ. ತೆಲಂಗಾಣದಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಮೇಘಾಲಂ ಎನ್ನುವ ದಂಡಕಾರಣ್ಯದ ಹಳ್ಳಿಯಲ್ಲಿ ಕೋಯಾ ಆದಿವಾಸಿಗಳಿಂದ ಈ ಮೇದಾರಂ ಜಾತ್ರೆ ನಡೆಯುತ್ತೆ. ಸುದ್ದಿಲಿರುವಂತಹ ಮಲೆ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಉತ್ತರ ಆಪ್ಷನ್ 1 ಕರ್ನಾಟಕ. ಇತ್ತೀಚೆಗೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಮಲೆ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯದಲ್ಲಿ ಒಂದು ಹುಲಿ ಮತ್ತು ಅದರ 4 ಮರಿಗಳು ಮೃತಪಟ್ಟಿರುವುದು ಪತ್ತೆಯಾಗಿದೆ. ಈ ಅಭಯಾರಣ್ಯವು ಬಿಳಿಗಿರಿ ರಂಗನಾಥ ದೇವಾಲಯ ಹುಲಿ ಅಭಯಾರಣ್ಯ, ಸತ್ಯಮಂಗಲಂ ಹುಲಿ ಅಭಯಾರಣ್ಯ ತಮಿಳುನಾಡಿನಲ್ಲಿ ಮತ್ತು ಕಾವೇರಿ ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಪರ್ಕ ಹೊಂದಿದೆ. ಇಲ್ಲಿನ ಕಾಡುಗಳು ಪ್ರಧಾನವಾಗಿ ಒಣ ಪತನಶೀಲವಾಗಿದ್ದು ವಿವಿಧ ಎತ್ತರಗಳಲ್ಲಿ ತೇವಾಂಶವುಳ್ಳ ಪತನಶೀಲ, ಅರೆ ನಿತ್ಯ ಹರಿದ್ವರ್ಣ ಮತ್ತು ಶೋಲಾ ಕಾಡುಗಳನ್ನು ಒಳಗೊಂಡಿವೆ. ಅಟಲ್ ಮಿಷನ್ ಫಾರ್ ರಿಜುವೆನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಅಮೃತ್ ಉಪಕ್ರಮದ ನೋಡಲ್ ಸಚಿವಾಲಯ ಯಾವುದು? ಉತ್ತರ ಆಪ್ಷನ್ 1 ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಇತ್ತೀಚೆಗೆ ಭಾರತವು ತನ್ನ ನಗರ ಜೀವನವನ್ನು ಸುಧಾರಿಸುವ ಉದ್ದೇಶದಿಂದ 2015 ಜೂನ್ 25ರಂದು ಪ್ರಾರಂಭಿಸಲಾಗಿರುವಂತಹ ಅಟಲ್ ಮಿಷನ್ ಫಾರ್ ರಿಜುವೆನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಅಮೃತ್ ಯೋಜನೆಯ 10 ವರ್ಷಗಳ ಆಚರಣೆಯನ್ನು ನಡೆಸಿತು. ಈ ಯೋಜನೆಯು 500 ನಗರಗಳಲ್ಲಿ ನೀರು ಸರಬರಾಜು, ಒಳಚರಂಡಿ, ನಗರ ಸಾರಿಗೆ ಮತ್ತು ಹಸಿರು ಸ್ಥಳಗಳ ಅಭಿವೃದ್ಧಿಯ ಮೇಲೆ ಗಮನ ಹರಿಸಿದ್ದು ನಗರ ಪ್ರದೇಶದ ಬಡವರಿಗೆ ಸೇವೆಗಳನ್ನು ಒದಗಿಸುವುದಕ್ಕೆ ಆದ್ಯತೆ ನೀಡಿದೆ. 2.99 ಲಕ್ಷ ಕೋಟಿ ಅಂದರೆ 3 ಲಕ್ಷ ಕೋಟಿ ವೆಚ್ಚದಲ್ಲಿ 2021ರಲ್ಲಿ ಪ್ರಾರಂಭವಾಗಿರುವಂತಹ ಅಮೃತ್ 2.0 ಅಂದರೆ 2ನೇ ಆವೃತ್ತಿ ಯೋಜನೆಯು ಸುಧಾರಿತ ಮೇಲ್ವಿಚಾರಣಾ ತಂತ್ರಜ್ಞಾನಗಳಾಗಿರುವಂತಹ ಸ್ಕೇಡಾ ಅಂದ್ರೇನು, ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡೇಟಾ ಅಕ್ವಿಸಿಷನ್, ಈ ಸ್ಕೇಡಾ ಮೂಲಕ ಸಾರ್ವತ್ರಿಕ ನೀರು ಮತ್ತು ಒಳಚರಂಡಿ ವ್ಯಾಪ್ತಿಯನ್ನು ಒದಗಿಸುವ ಗುರಿ ಹೊಂದಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಈ ಅಮೃತ್ ಯೋಜನೆಗಳಿಗೆ ನೋಡಲ್ ಸಚಿವಾಲಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIBನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ ಆಪ್ಷನ್ 3 ಝೌ ಜಿಯಾಯಿ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIB ತನ್ನ 10ನೇ ವಾರ್ಷಿಕ ಸಭೆಯಲ್ಲಿ ಚೀನಾದ ಮಾಜಿ ಉಪ ಹಣಕಾಸು ಸಚಿವೆ ಝೌ ಜಿಯಾಯಿ ಅವರನ್ನ ಮುಂದಿನ ಅಧ್ಯಕ್ಷರಾಗಿ ನೇಮಿಸಿದೆ. ಝೌ ಜಿಯಾಯಿ ಅವರು ಜನವರಿ 16, 2026ರಂದು ತಮ್ಮ 5 ವರ್ಷಗಳ ಅಧಿಕಾರಾವಧಿಯನ್ನು ಪ್ರಾರಂಭಿಸಲಿದ್ದು
ಸಂಸ್ಥಾಪಕ ಅಧ್ಯಕ್ಷ ಜಿನ್ ಲಿಕ್ವಿನ್ ಅವರಿಂದ ಅಧಿಕಾರ ವಹಿಸಿಕೊಂಡಿದ್ದಾರೆ. 2016ರಲ್ಲಿ ಸ್ಥಾಪನೆಯಾಗಿರುವಂತಹ ಎಐಐಬಿ ಸುಸ್ಥಿರ ಮೂಲ ಸೌಕರ್ಯಗಳ ಮೇಲೆ ಕೇಂದ್ರೀಕರಿಸಿರುವಂತಹ ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಚೀನಾ ಅತಿದೊಡ್ಡ ಷೇರುದಾರನಾಗಿದ್ದು 26.54% ಷೇರುಗಳನ್ನು ಚೀನಾ ಹೊಂದಿದೆ. ಭಾರತ 7.5% ಷೇರುಗಳೊಂದಿಗೆ ಎರಡನೇ ಅತಿದೊಡ್ಡ ಷೇರುದಾರನಾಗಿದ್ದು ನಂತರ ರಷ್ಯಾ ಮತ್ತು ಜರ್ಮನಿ ದೇಶಗಳಿವೆ. ಎಐಐಬಿನ ಕೇಂದ್ರ ಕಚೇರಿ ಚೀನಾದ ಬೀಜಿಂಗ್ನಲ್ಲಿ ನೆಲೆಗೊಂಡಿದೆ. ರಾಷ್ಟ್ರೀಯ ವಿಮಾ ಜಾಗೃತಿ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ 2 ಜೂನ್ 28. ಭಾರತದಲ್ಲಿ ರಾಷ್ಟ್ರೀಯ ವಿಮಾ ಜಾಗೃತಿ ದಿನವನ್ನು ಜೂನ್ 28ರಂದು ಆಚರಿಸಲಾಗುತ್ತೆ. ಇದನ್ನು ಪ್ರತಿಯೊಬ್ಬರಿಗೂ ವಿಮೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹಣಕಾಸಿನ ಸುರಕ್ಷತೆಯ ಮಹತ್ವವನ್ನು ಅರ್ಥ ಮಾಡಿಸಲು ಮೀಸಲಾಗಿರುವಂತಹ ಒಂದು ದಿನವಾಗಿದೆ. ಭಾರತದಲ್ಲಿ ವಿಮೆಯ ಇತಿಹಾಸ ನೋಡೋದಾದರೆ ಭಾರತದಲ್ಲಿ ವಿಮಾ ವ್ಯವಸ್ಥೆ ಮೊದಲ ಬಾರಿಗೆ 1818ರಲ್ಲಿ ಕಲ್ಕತ್ತಾದಲ್ಲಿ ಬ್ರಿಟಿಷರ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಮೂಲಕ ಪ್ರಾರಂಭವಾಯಿತು. ಇದು ಬ್ರಿಟಿಷ್ ನಾಗರಿಕರಿಗೆ ಮಾತ್ರ ಸೀಮಿತವಾಗಿತ್ತು. 1912ರ ಭಾರತೀಯ ವಿಮಾ ಕಾಯ್ದೆ ವಿಮೆಯನ್ನು ನಿಯಂತ್ರಿಸುವ ಮೊದಲ ಕಾನೂನಾಗಿತ್ತು. ಇದು ವಿಮಾ ಕಂಪನಿಗಳ ಚಟುವಟಿಕೆಗಳಿಗೆ ಒಂದು ಚೌಕಟ್ಟನ್ನು ಒದಗಿಸಿತು. 1938ರ ವಿಮಾ ಕಾಯ್ದೆ ಭಾರತದಲ್ಲಿ ವಿಮಾ ವ್ಯವಹಾರವನ್ನು ನಿಯಂತ್ರಿಸುವ ಸಮಗ್ರ ಕಾನೂನಾಗಿ ಮಾರ್ಪಡಿತು. 1956ರಲ್ಲಿ ಜೀವನ ವಿಮಾ ಕಂಪನಿಗಳ ರಾಷ್ಟ್ರೀಕರಣ ಆಯಿತು. ಭಾರತ ಸರ್ಕಾರವು 1956ರ ಸೆಪ್ಟೆಂಬರ್ 1ರಂದು ಜೀವನ ವಿಮಾ ಕ್ಷೇತ್ರವನ್ನು ರಾಷ್ಟ್ರೀಕರಣಗೊಳಿಸಿತು. 245 ಖಾಸಗಿ ಜೀವನ ವಿಮಾ ಕಂಪನಿಗಳನ್ನು ವಿಲೀನಗೊಳಿಸಿ ಭಾರತೀಯ ಜೀವ ವಿಮಾ ನಿಗಮ ಅಥವಾ LIC ಅಂತ ಏನು ಕರಿತೀರಿ ಇದನ್ನು ಸ್ಥಾಪಿಸಲಾಯಿತು. ಯಾವಾಗ? 1956ರಲ್ಲಿ. ಇದು ವಿಮಾ ಕ್ಷೇತ್ರಕ್ಕೆ ಸರ್ಕಾರದ ನಿಯಂತ್ರಣವನ್ನು ತಂತು. 1972ರ ಸಾಮಾನ್ಯ ವಿಮಾ ವ್ಯವಹಾರದ ರಾಷ್ಟ್ರೀಕರಣ ನೋಡೋದಾದರೆ ಜೀವನ ವಿಮಾ ಕ್ಷೇತ್ರವನ್ನು ರಾಷ್ಟ್ರೀಕರಣಗೊಳಿಸಿದ ನಂತರ 1972ರಲ್ಲಿ ಸಾಮಾನ್ಯ ವಿಮಾ ಕಂಪನಿಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಅಂದರೆ ಮೋಟಾರು, ಅಗ್ನಿ, ಆರೋಗ್ಯ ಇತ್ಯಾದಿ ವಿಮೆಗಳು ಕೂಡ ಸರ್ಕಾರದ ನಿಯಂತ್ರಣಕ್ಕೆ ಬಂದವು. ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ IRDAI ವಿಮಾ ಕ್ಷೇತ್ರವನ್ನು ನಿಯಂತ್ರಿಸಲು ಮತ್ತು ಅಭಿವೃದ್ಧಿಪಡಿಸಲು ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ IRDAI ಅನ್ನು 2000ರಲ್ಲಿ ಸ್ಥಾಪಿಸಲಾಯಿತು. ಇದು ಭಾರತದಲ್ಲಿ ವಿಮಾ ಕಂಪನಿಗಳಿಗೆ ಪರವಾನಗಿ ನೀಡುವುದು, ನಿಯಮಗಳನ್ನು ರೂಪಿಸುವುದು ಮತ್ತು ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಹೊಂದಿದೆ. ಇಲ್ಲಿಗೆ ಜೂನ್ 28, 29, 30ರ ಕರೆಂಟ್ ಅಫೇರ್ಸ್ಗಳನ್ನು ಕವರ್ ಮಾಡಿದ್ದೇವೆ. ಇನ್ನೂ ಸ್ವಲ್ಪ ಕರೆಂಟ್ ಅಫೇರ್ಸ್ ಇವೆ, ಅದನ್ನು ಜುಲೈ 1 ಅಥವಾ 2 ಈ ಎರಡರ ವಿಡಿಯೋದಲ್ಲಿ ಕವರ್ ಮಾಡಿ ಕೊಡಲಾಗುವುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಗ್ರೂಪ್ಗಳಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಆರ್ಥಿಕ ಸಮೀಕ್ಷೆ ಪುಸ್ತಕವನ್ನು ಕೇವಲ ₹150 ಇದನ್ನು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮ ಬಳಿ 2025ರ ಜನವರಿಯಿಂದ ಜೂನ್ ವರೆಗಿನ ಮಾಸಪತ್ರಿಕೆ ಸೆಟ್ ಸಿಗುತ್ತೆ. ಎಲ್ಲ ತಿಂಗಳ ಮ್ಯಾಗಜಿನ್ ಮಾತ್ರ ಸಿಗುತ್ತೆ. ಮಾರ್ಕೆಟಲ್ಲಿ ಸಿಗಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಈ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. MRP ರೇಟಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸಿ ಕೊಡ್ತೇವೆ ಮ್ಯಾಗಜಿನ್ಗಳನ್ನು. ಯಾರು ಡೋಂಟ್ ವರಿ, ಕಳಿಸ್ಕೊಡಿ. ಈ ನಂಬರಿಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಧನ್ಯವಾದ.